ಅವರು 17-18% ಇದ್ದಾರೆ, 16-17% ಇದ್ದಾರೆ, ಎಸ್ಟಿಗಳು 4-5% ಇದ್ದಾರೆ. ಅಲ್ಲಿ ಲೆಕ್ಕಪತ್ರ ಇದ್ದಾವೆ ಇವತ್ತು. ಅವ್ರಿಗೆ ನೀವೇನಾದರೂ ಇವತ್ತು ಮೀಸಲಾತಿ ರದ್ದು ಮಾಡಿದ್ರಪ್ಪ ಅಂತಂದ್ರೆ ಚರ್ಚೆ ಮಾಡೋಂತ ಹೇಳ್ತಾ ಇದ್ದೀರಿ, ಕೈಲಿ ಏನು ತಪ್ಪಿಲ್ಲ. ಆದರೆ ರದ್ದು ಮಾಡೋದು ಪೂರ್ವದಲ್ಲಿ ಎಲ್ಲರಿಗೂ ಉದ್ಯೋಗ ಒದಗಿಸುವಂಥ ಕ್ಷೇತ್ರ ಯಾವುದು? ಯಾವ ಕ್ಷೇತ್ರ ನಾವು ಬೆಳೆಸಿದಾರೆ ಎಲ್ಲರಿಗೂ ಉದ್ಯೋಗ ಸಿಗ್ತದೆ. ಎಲ್ಲರೂ ಉದ್ಯೋಗ ಸಿಕ್ಕಾಗ ಮಾತ್ರ ಯಾರೂ ಮೀಸಲಾತಿ ಕೇಳೋದಿಲ್ಲ ರೀ. ಅವ್ರಿಗೆ ಹೊತ್ತಿಗೆ ಅನ್ನ ಇಲ್ಲ ಅಂದಾಗ ಮತ್ತು ಸಹಜವಾಗಿ ನಮ್ಗೆ ಏನಾದರೂ ಕೊಡಪ್ಪ ಶುರು ಆಗ್ತದೆ, ಸಿಕ್ಕಾಗ ಸ್ಟಾರ್ಟ್ ಆಗ್ತದೆ. ಆಗ ಇವೆಲ್ಲ ಗ್ಯಾರಂಟಿಗಳು ಶುರು ಆಗಿಬಿಡ್ತಾವೆ. ಇವತ್ತು ನಮಗೆ ಗ್ಯಾರಂಟಿ ಶುರು ಆಗಿದ್ದಾದ್ರೆ ಗ್ಯಾರಂಟಿ ಎಲ್ಲರೂ ಗ್ಯಾರಂಟಿ, ಅಕ್ಕಿ ಗ್ಯಾರಂಟಿ, ಬೆಳೆ ಗ್ಯಾರಂಟಿ, ಮತ್ತೊಂದು ಗ್ಯಾರಂಟಿ, ಬಸ್ ಗ್ಯಾರಂಟಿ, ಫ್ರೀ ಬಸ್ ಅಂಥೇಳಿ ಇವೆಲ್ಲ ಮಾಡೋ ಅವಶ್ಯಕತೆ ಬರೋದಿಲ್ಲ. ಎಲ್ಲರೂ ಉದ್ಯೋಗ ಸೃಷ್ಟಿ ಆದ್ರೆ ಇಲ್ಲಿವರೆಗೆ ಬಂದಂಥ ಎಲ್ಲ ಸರ್ಕಾರಗಳಿಗೂ ಹೊಣೆಗಾರ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಸುವಂಥ ಒಂದು ವಿಚಾರವನ್ನು ಆಲೋಚನೆಯನ್ನು ಮಾಡಲಿಲ್ಲ. ಇವ್ರು ಬಂದಾಗ ನಾವು ಮೋದಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೊಂದಿದ್ರು. ಅಷ್ಟೇನಾದರೂ ಮಾಡಿದ್ರಿ 12 ವರ್ಷದಾಗ ರಿಸರ್ವೇಷನ್ ತಾನಾಗಿ ಹೋಗಿಬಿಡ್ತದೆ ರೀ, ಮೀಸಲಾತಿ ತಾನೇ ಹೋಗಿಬಿಡ್ತದೆ. ಅದು ಯಾರ್ಯಾರು ಏನೇನು ಯೋಗ್ಯತೆ ಐತಿ ಕೆಲಸ ಮಾಡುವಂಥದ್ದು ಆ ಕೆಲಸ ಮಾಡೋದಕ್ಕೆ ಅಲ್ಲಿ ಉದ್ಯೋಗ ಇದ್ದರೆ ಮುಗಿದು ಹೋಗಿಬಿಡ್ತು. ಯಾಕಂದರೆ ಇವತ್ತು ಇಂಗ್ಲೀಷನ್ನ ಬರಲಾರದ ವ್ಯಕ್ತಿ ಅಥವಾ ಒಂದು ತಂತ್ರಜ್ಞಾನ ಇಲ್ಲಂಥ ವ್ಯಕ್ತಿ ಅಥವಾ ಇವತ್ತು ಯಾವುದೇ ಒಂದು ಸೈನ್ಸ್ ಸರಿಯಾಗಿ ಇಲ್ಲಂಥ ವ್ಯಕ್ತಿ ಸಹ ಪಾಪ ದಿನಗೂಲಿ ಮಾಡ್ಕೊಂಡು ಹೋಗ್ತಾ ಇದ್ದ. ಒಳ್ಳೆ ಪೇಮೆಂಟ್ ಬಂದರೆ ಸಾಕಲ್ಲಪ್ಪ, ಅವ್ರಿಗೇನು ಬೇಕಾಗಿದೆ? ರೈತಗೆ ಬೆಳೆದ ಬೆಳೆಗೆ ರೇಟ್ ಬರ್ತಂದ್ರೆ ಅವು ಕೂಲಿಕಾರ ಹಾಕಿ ದುಡಿಸ್ಕೊಳ್ತಾನೆ ಅವನು. ಇವತ್ತು ಅವನಿಗೆ ಪಗಾರ ಉಳಿತಾ ಇಲ್ಲ, ಅವನಿಗೆ ಗಳಿಸಿದ್ದು ಅವ್ನು ಗಳಿಸಿದ್ದು ಅಲ್ಲೇ ವ್ಯರ್ಥಾಗಿ ಹೋಗ್ತಾ ಇದ್ದಾರೆ, ನಡಕಿನ ಏಜೆನ್ಸಿಂದ ಹೋಗ್ತಾ ಇದ್ದಾರೆ. ಹೀಗಾಗಿ ಆ ಪಾಪ ತಾನು ಒಬ್ಬರು ಗುದ್ದಾಡ್ತಾ ಇರ್ತಾನೆ. ರೈತ 4 ಮಂದಿ ಉದ್ಯೋಗ ಕೊಡೋ ಶಕ್ತಿ ರೈತನಲ್ಲಿ ಉಳಿದಿಲ್ಲ. ಇವತ್ತು ಯಾವಾಗ ಕೆಲಸ ಇರ್ತದೆ ಆಗ 300-500 ಕೊಟ್ಟು ತರಿಸ್ತಾನೆ. ಕೆಲಸ ಆದ ತಕ್ಷಣ ಇಲ್ಲ ಅಂತ ಹೇಳ್ತಾನೆ. ಮತ್ತು ಪರ್ಮನೆಂಟ್ ಉದ್ಯೋಗ ಇಲ್ಲ ಅಂತ ತಕ್ಷಣ ಮನೆರಾಗ ಅದು ತೊಗೊಂಬಂದು ಮನೆರಾಗ ಸಹಿತ ಇವತ್ತು ನೀವು ಜಿ ತಂದು ಅದನ್ನು ಬದಿಗೆ ಸರಿಸಿದ್ರಿ. ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಯಾವುದೂ ನಿಮ್ಮಲ್ಲಿಲ್ಲ ಅಂದಾಗ ಮೀಸಲಾತಿ ರದ್ದು ಯಾವ ಆಧಾರ ಮೇಲೆ ಮಾಡ್ತೀರಿ ಅನ್ನೋದು ಮೊದಲು ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದೆ. ಇಲ್ಲ ಅಂತಂದ್ರೆ ಇವತ್ತಂತೂ ಯಾವಾಗ ಮೋದಿಯವರು ಎಲ್ಲರ ಅಭಿವೃದ್ಧಿ 2 ಕೋಟಿ ಉದ್ಯೋಗ ಮತ್ತು ಪ್ರತಿ ಬಡವ 15 ಲಕ್ಷ ಆಗ್ತಾನಂದ್ರು ಆಗ ಆಯ್ಕೆ ಆಗಿದ್ದಾರೆ ಇವರು 2014 ಅಲ್ಲಿವರೆಗೆ ಆಯ್ಕೆ ಆಗಿರಲಿಲ್ಲ. ಅದಕ್ಕೆ ಪೂರ್ವದಲ್ಲಿ ನಮ್ಮ ವಾಜಪೇಯಿ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಒಂದಿಷ್ಟು ಗೌರ್ಮೆಂಟ್ ಮಾಡಿದ್ರು, ಸಮ್ಮಿಶ್ರ ಸರ್ಕಾರ ಒದ್ದಾಟ ಮಾಡಿದರು. ಅವರಿಂದ ಒಂದಿಷ್ಟು ಸರ್ಕಾರ ರಚನೆ ಆಗಿತ್ತು, BJPದು ಮತ್ತು ಮಿತ್ರ ಪಕ್ಷದ್ದು. ನಂತರದಲ್ಲ ಮೋದಿ ಅವ್ರು ಬಂದು ಈ ಮಾತುಗಳನ್ನು ಹೇಳಿದರು. ನಂತರ ಚೇಂಜ್ ಆಗ್ತಾ ಹೋಯ್ತು. ಮತ್ತು ಬೇರೆ ಇವತ್ತು 2 ಕೋಟಿ ಉದ್ಯೋಗ ಇಲ್ಲ, ಏನೂ ಇಲ್ಲ ಅಂದಾಗ ಈಗ ನೀವೇನಾದರೂ ಮೀಸಲಾತಿ ರದ್ದಿಗೆ ಎಂಟ್ರಿ ಕೊಟ್ಟಂದ್ರೆ ಅದು ಬರೀ ಅಂದ್ರೆ ಸಾಕು, ಇಡೀ ದೇಶ ತುಂಬ ಚಳವಳಿಗಳು ಮತ್ತೆ ಸ್ಟಾರ್ಟ್ ಆಗಿಬಿಡ್ತಾವೆ. ಮತ್ತಷ್ಟು ಅರಾಜಕತೆ, ಈಗಾಗಲೇ ಅರಾಜಕತೆ ಎತ್ತದ 80-20 ಮತ್ತೇನೋ ಮಾಡಿ, ಹಿಂದೂ ಮುಸ್ಲಿಮ್ ಹೊಡೆದ ಮಾಬ್ ಲಿಂಚಿಂಗು ಮತ್ತೇನೋ ಮಾಡಿ, ಲವ್ ಜಿಹಾದ್ಗಳು ಮತ್ತೇನೋ ಮಾಡಿಸಿಂದ ಇಡೀ